ಬೆಂಗಳೂರಲ್ಲಿ ಮೊದಲ ಮಳೆಗೆ ಸೃಷ್ಟಿಯಾಗಿರುವಂಥ ಅನಾಹುತಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ, ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಗುಟ್ಟಳ್ಳಿ ರಸ್ತೆಯಲ್ಲೂ ಕೂಡ ಚಲಿಸ್ತಾ ಇದ್ದಂಥ ಕಾರ್ನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಮಹೀಂದ್ರ XUV 500 ಕಾರ್ನ ಮೇಲೆ ಮರ ಬಿದ್ದಿರೋದು, ಬುಡ ಸಮೇತ ರಸ್ತೆಗೆ ಬಿದ್ದಿದೆ ಮರ. ಕಾರಲ್ಲಿದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಕಡೆ ಮರಗಳು ನೆಲಕ್ಕೆ ಉರುಳಿರುವಂಥದ್ದು. ನಾನೀಗ ಸದ್ಯ ಗುಟ್ಟಳ್ಳಿ ರೋಡ್ನ ಸಮೀಪದಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಮರ ಏನಿತ್ತು ಇದು ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬಿದ್ದಿದೆ. ಅದರಲ್ಲಿ ಕಾರ್ನಲ್ಲಿ ಸುಮಾರು 6 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾರಿಗೂ ಕೂಡ ಏನೂ ಆಗಲಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಈ ಒಂದು ಕಾರನ್ನು ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದರೆ, ಹಾಗೆ ಮರವನ್ನ ಕೂಡ ಕಟ್ ಮಾಡಿ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದರೆ ಸಂಚಾರಕ್ಕೆ ಅನುವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಇಲ್ಲಿರುವಂತಹ ಮಹೀಂದ್ರ XUV ಕಾರ್ ಏನಿದೆ ಇದು ಇದರ ಮೇಲೆಯೇ ಮರ ಬಿದ್ದಿರುವಂತದ್ದು. ಈ ಕಾರ್ನಲ್ಲಿ ಸುಮಾರು 6 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಆದ್ರೆ ಚಾಲಕನಿಗೆ ಸ್ವಲ್ಪ ಮಟ್ಟಿನ ಗಾಯವಾಗಿದೆ ಹೊರತು ಬೇರೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲೂ ಗಾಯ ಆಗಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಮರ ಸಡನ್ ಆಗಿ ಬೀಳೋದ್ರಿಂದಾಗಿ ಇವರಿಗೂ ಕೂಡ ಗೊತ್ತಾಗೋದಿಲ್ಲ. ಈ ಒಂದು ಕಾರ್ನ ಮೇಲೆಯೇ ಆ ಒಂದು ಮರ ಬಿದ್ದು ಈ ರೀತಿಯ ಒಂದು ಪರಿಸ್ಥಿತಿ ಆಗಿರುವಂತದ್ದು. ಅಲ್ಲಿರುವಂತಹ ಒಂದು ಕಾರ್ನ ಮೇಲೂ ಮರ ಬಿದ್ದಿರುವಂತದ್ದು. ಆ ಸಂದರ್ಭದಲ್ಲಿ ಆ ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರೋದನ್ನ ನೀವು ಗಮನಿಸ್ತಾ ಇದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಮರ ಬಿದ್ದಂತ ಫೋರ್ಸ್ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ಕೂಡ. ಈಗಾಗಲೇ ಆ ಮರವನ್ನು ತೆರವುಗೊಳಿಸಿದ್ದಾರೆ. ಅದು ಕೂಡ ಅರ್ಧ ಮರವನ್ನು ತೆರವುಗೊಳಿಸಿರುವಂತದ್ದು. ಇನ್ನೂ ಕೂಡ ಸಂಪೂರ್ಣವಾಗಿ ಮರವನ್ನು ತೆರವುಗೊಳಿಸಬೇಕು. ಆಗ ಮಾತ್ರ ವಾಹನಗಳು ಸರಾಗವಾಗಿ ಚಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಒಂದು ಸಾಧ್ಯತೆಯೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.